ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು HTML ಇಮೇಜಸ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಈ ಇಮೇಜಸ್ ಏನು ಮಾಡುತ್ತೆ ಅಂದರೆ ಒಂದು ವೆಬ್ಸೈಟ್ನ ಪರ್ಫಾರ್ಮೆನ್ಸು ಮತ್ತು ಡಿಸೈನ್ನ ಇಂಪ್ರೂವ್ ಮಾಡುತ್ತೆ. ಸೊ ಒಂದು ವೆಬ್ಸೈಟ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನಮಗೆ ತುಂಬ ಇಮೇಜಸ್ ಇರಬೇಕು. ಸೊ ಅವಾಗೇನೆ ವೆಬ್ಸೈಟು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೊ ಇವಾಗ ಇಮೇಜ್ ಸಿಂಟ್ಯಾಕ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಇಮೇಜ್ ಸಿಂಟ್ಯಾಕ್ಸ್ ಏನಿಲ್ಲ, ಇಮೇಜ್ ಟ್ಯಾಗ್ ಇದೆ. ಇಮೇಜ್ ಟ್ಯಾಗಲ್ಲಿ ಒಂದು ಸೋರ್ಸ್ ಆಟ್ರಿಬ್ಯೂಟ್ ಇದೆ. ಸೋರ್ಸ್ ಆಟ್ರಿಬ್ಯೂಟ್ಗೆ ಆ ಇಮೇಜ್ ಪಾತ್ನ ಕೊಟ್ಟಿದ್ದಾರೆ. ಆಮೇಲೆ ಒಂದು ಆಲ್ಟ್ ಆಟ್ರಿಬ್ಯೂಟ್ ಇದೆ. ಆಲ್ಟ್ ಆಟ್ರಿಬ್ಯೂಟಲ್ಲಿ ಏನು ಬೇಕಾದ್ರೂ ಕೊಡ್ಬೋದು. ಸೊ ಇಲ್ಲಿ ನೇಚರ್ ಲ್ಯಾಂಡ್ಸ್ಕೇಪ್ ಅಂತ ಇದೆ. ಸೊ ಇದು ನೇಚರ್ ಇಮೇಜ್ ಆಗಿರೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿರೋ ಟೆಕ್ಸ್ಟ್ ಕೊಟ್ಟಿದ್ದಾರೆ. ಸೊ ಈ ಆಲ್ಟ್ ಇಮೇಜ್ ಏನು ಮಾಡುತ್ತೆ ಅಂದರೆ, ಇನ್ ಕೇಸ್ ಈ ಇಮೇಜು ಬ್ರೌಸರಲ್ಲಿ ಡಿಸ್ಪ್ಲೇ ಆಗಿಲ್ಲ ಅಂದರೆ ಆವಾಗ ಆಲ್ಟರ್ನೇಟ್ ಆಗಿ ಈ ಟೆಕ್ಸ್ಟ್ ಡಿಸ್ಪ್ಲೇ ಆಗುತ್ತೆ. ಸೊ ಕಾಮನ್ ಆಗಿ ಇಮೇಜ್ ಫಾರ್ಮ್ಯಾಟ್ಸು ಯಾವಿದಾವೆ ಅಂತ ನೋಡೋಣ. ಫಸ್ಟು APNG ಅಂತ ಇದೆ, ಆನಿಮೇಟೆಡ್ ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್. ಇದು ಎಕ್ಸ್ಟೆನ್ಷನ್ ಬಂದ್ಬಿಟ್ಟು APNG. ಇದನ್ನು ಜಾಸ್ತಿ ಯಾರು ಯೂಸ್ ಮಾಡಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು GIF. ಇದು ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮ್ಯಾಟ್. ಇದು ಎಕ್ಸ್ಟೆನ್ಷನ್ ಬಂದ್ಬಿಟ್ಟು .gif. ಇದೊಂಥರ ಆನಿಮೇಷನ್ ಬರುತ್ತೆ, ಇಮೇಜಲ್ಲಿ ಒಂದು ಆನಿಮೇಷನ್ಸ್ ಥರ ಕ್ರಿಯೇಟ್ ಆಗುತ್ತೆ. ಆಮೇಲೆ ICO, ಇದು ಮೈಕ್ರೋಸಾಫ್ಟ್ ಐಕಾನ್. ಇದನ್ನು ತುಂಬ ಕಮ್ಮಿನೇ ಯೂಸ್ ಮಾಡೋದು ಬ್ರೌಸರ್ಸಲ್ಲಿ ಡೆವಲಪ್ಮೆಂಟ್ ಮಾಡಬೇಕಾದ್ರೆ. ಇದು ಎಕ್ಸ್ಟೆನ್ಷನ್ ಬಂದ್ಬಿಟ್ಟು ICO ಅಥವಾ CUR. ಆಮೇಲೆ ಈ ಎಕ್ಸ್ಟೆನ್ಷನ್ JPEG ಅಂತ ಇದೆಯಾ. ಸೊ ಇದು ತುಂಬಾ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇಮೇಜ್ ಎಕ್ಸ್ಟೆನ್ಷನ್ನು. ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್ ಇಮೇಜ್ ಇದನ್ನ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು .jpgನೂ ಆಗುತ್ತೆ, ಇಲ್ಲ ಅಂದರೆ .jpeg ಕೂಡ ಆಗುತ್ತೆ. ಆಮೇಲೆ PNG ಇದೆ. PNG ಬಂದ್ಬಿಟ್ಟು ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸು. ಸೊ ಈ PNG ಎಕ್ಸ್ಟೆನ್ಷನ್ ಕೂಡ ತುಂಬಾ ಯೂಸ್ ಮಾಡ್ತಾರೆ. ಆಮೇಲೆ ಇದ್ರದ್ದು ಬ್ಯಾಕ್ಗ್ರೌಂಡ್ ಇರಲ್ಲ. ಯಾವಾಗ PNG ಇಮೇಜ್ ಕ್ರಿಯೇಟ್ ಮಾಡಿದ್ರೆ PNG ಇಮೇಜಸಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್, ಇವಾಗ ವೈಟ್ ಬ್ಯಾಕ್ಗ್ರೌಂಡ್ ಇರುತ್ತೆ ಅಂದ್ಕೊಳ್ಳಿ, ಆ ವೈಟ್ ಬ್ಯಾಕ್ಗ್ರೌಂಡ್ ಕೂಡ ಕಾಣಿಸಲ್ಲ. ಸೊ ಇದ್ರ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು .png. SVG ಇದೆ. ಈ SVG ಬಂದ್ಬಿಟ್ಟು ಇದು ವೆಕ್ಟರ್ ಇಮೇಜಸ್. ಇದು ಸ್ಕೇಲೆಬಲ್ ವೆಕ್ಟರ್ ಗ್ರಾಫಿಕ್ಸ್ ಅಂತ ಕರೀತಾರೆ. ಸೊ ಇದನ್ನು .svg ಅಂತ ಕರೀತಾರೆ. ಇದ್ರದ್ದು ಕಂಪೇರ್ ಮಾಡಿದ್ರೆ ಈ ಫೈಲ್ ಸೈಜ್ ಕಮ್ಮಿ ಇರುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಇಮೇಜ್ ಫಾರ್ಮ್ಯಾಟ್ನ ನಾನು ಮಿಸ್ ಮಾಡಿದ್ದೀನಿ. ಅದು ಇವಾಗ ಲೇಟೆಸ್ಟಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅದು ಬಂದ್ಬಿಟ್ಟು WebP ಅಂತ. ಸೊ ಆ WebP ಇಮೇಜು ಅಷ್ಟೇ ತುಂಬ ಫೈಲ್ ಸೈಜಲ್ಲಿ ತುಂಬಾ ಕಮ್ಮಿ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ನೊಂದು ವೀಡಿಯೋನೇ ಮಾಡ್ತೀನಿ. ಸೊ ಇವಾಗ ಡೈರೆಕ್ಟಾಗಿ ಕೋಡ್ಗೆ ಹೋಗ್ಬಿಟ್ಟು ಒಂದು ಇಮೇಜ್ನ ಕ್ರಿಯೇಟ್ ಮಾಡೋಣ, ಓಕೆನಾ? ಸೊ ಇವಾಗ ಒಂದು ಇಮೇಜ್ನ ಕ್ರಿಯೇಟ್ ಮಾಡೋಣ. ಸೊ ಇಮೇಜು ಇವಾಗ ಒಂದು ಫೈಲ್ ಸ್ಟ್ರಕ್ಚರ್ ಇದೆ. ಸೊ ಕೋಡಲ್ಲಿ ಇವಾಗ ಇಮೇಜ್ ಸ್ಟಾರ್ಟ್ ಹಾಕೋಣ ಡೈರೆಕ್ಟಾಗಿ. ಓಕೆ, ಸೋರ್ಸ್ ಆಟ್ರಿಬ್ಯೂಟ್ ನೋಡಿದೆ. ಸೋರ್ಸ್ ಆಟ್ರಿಬ್ಯೂಟಲ್ಲಿ ಇವಾಗ ಒಂದು ಇಮೇಜ್ ಪಾತ್ ಕೊಡ್ತೀನಿ. ಈ ಪಾತು ಇವಾಗ ಇದು ರಿಲೇಟಿವ್ ಪಾತು, ಆಬ್ಸಲ್ಯೂಟ್ ಪಾತ್ ಅಲ್ಲ, ಇದು ಫೋಲ್ಡ್ರಲ್ಲಿರೋ ಒಂದು ಇಮೇಜ್ ಪಾತು. ಸೊ ಏನಂತಿದೆ, set.jpeg ಅಂತ ಇದೆ. ಆಮೇಲೆ ಇದಕ್ಕೆ ಇನ್ನೊಂದು ಆಟ್ರಿಬ್ಯೂಟ್ ಕೊಡ್ತೀನಿ, ಆಲ್ಟ್ ಸನ್ಸೆಟ್ ಇಮೇಜ್. ಸನ್ಸೆಟ್ ಇಮೇಜ್ ಅಂತ ಕೊಡ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್, ಇದು ಹೆಂಗೆ ರನ್ ಆಗುತ್ತೆ ಬ್ರೌಸರಲ್ಲಿ, ಹೆಂಗೆ ಕಾಣಿಸುತ್ತೆ ಈ ಇಮೇಜು ಅಂತ. ಸೊ ಇವಾಗ ನನ್ನ ಬ್ರೌಸರ್ ಎಂಟಿ ಇದೆ. ಸೊ ಇದನ್ನು ರನ್ ಮಾಡ್ತೀನಿ ಇವಾಗ. ಸೊ ನೋಡಿ, ನಾನು ರನ್ ಮಾಡಿದ ತಕ್ಷಣ ನನಗೆ ಈ ಇಮೇಜ್ ಡಿಸ್ಪ್ಲೇ ಆಯಿತು. ಸೊ ಇಮೇಜ್ ಇವಾಗ ತುಂಬ ದೊಡ್ಡದಾಗಿದೆ. ನಾನು ಇದನ್ನು ಸ್ವಲ್ಪ ಮಾಡಿಫೈ ಮಾಡಬೇಕು. ಸೊ ಅದಕ್ಕೆ ನಮ್ಮ ಹತ್ರ ಇನ್ನೂ 2 ಆಟ್ರಿಬ್ಯೂಟ್ಸ್ ಇದ್ದಾವೆ. ಬಿಡ್ತು ಒಂದು 500, ಆಮೇಲೆ ಹೈಟ್ 500. ಸೊ ಇವಾಗ ಇದನ್ನು ಮತ್ತೆ ಕೊಟ್ಟರೆ ನೋಡಿ, ಬಿಡ್ತು ಹೈಟು ಕೊಟ್ಟಾಗ ನನಗೆ ಇಮೇಜು ಚಿಕ್ಕದಾಯಿತು, ದೊಡ್ಡ ಇಮೇಜು ಚಿಕ್ಕದಾಯಿತು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇಮೇಜ್ ಟ್ಯಾಗಲ್ಲಿ ಏನೇನಿದೆ ಅಂತ. ಒಂದು ಸೋರ್ಸ್ ಆಟ್ರಿಬ್ಯೂಟು, ಇದರಲ್ಲಿ ನಾವು ಪಾತ್ ಕೊಡ್ತೀವಿ. ಆಮೇಲೆ ಆಲ್ಟ್ ಟ್ಯಾಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಇದನ್ನು ತಪ್ಪು ಇಮೇಜ್ ಕೊಡ್ತೀನಿ ಎಕ್ಸ್ಟೆನ್ಷನ್ನ. ಸೊ ಇವಾಗ ರನ್ ಮಾಡ್ತೀನಿ ನೋಡಿ. ನಾನು ರನ್ ಮಾಡಿದ ತಕ್ಷಣ ಇಲ್ಲಿ ಇಮೇಜ್ ಏನೂ ಬಂದಿಲ್ಲ, ಸನ್ಸೆಟ್ ಇಮೇಜ್ ಅಂತ ಬಂದಿದೆ. ಸೊ ಇದನ್ನೇ ಆಲ್ಟ್ ಟ್ಯಾಗಲ್ಲಿ ನಾವು ಕೊಡೋದು ಟೆಕ್ಸ್ಟು.
ಆ ಟೆಕ್ಸ್ಟ್ ಇಲ್ಲಿ ಬರ್ತದೆ. ಇನ್ ಕೇಸ್ ಇಮೇಜ್ ಡಿಸ್ಪ್ಲೇ ಆಗಿಲ್ಲ ಅಂದರೆ, ಇಮೇಜ್ ತಪ್ಪಾಗಿ ಏನಾದ್ರು ಲಿಂಕ್ ಏನಾದ್ರು ತಪ್ಪಾಗಿ ಡಿಸ್ಪ್ಲೇ ಆಗಿಲ್ಲ ಅಂದರೆ ಆಲ್ಟರ್ನೇಟ್ ಟೆಕ್ಸ್ಟ್ ಡಿಸ್ಪ್ಲೇ ಆಗುತ್ತೆ. ಸೊ ಇದರಲ್ಲಿ ಟೆಕ್ಸ್ಟ್ ಮಾತ್ರನೇ ಕೊಡೋಕ್ಕಾಗೋದು, ಬೇರೆ ಏನೂ ಕೊಡೋಕ್ಕಾಗಲ್ಲ. ಈ ALT ಆಟ್ರಿಬ್ಯೂಟಲ್ಲಿ ಟೆಕ್ಸ್ಟ್ ಮಾತ್ರನೇ ಕೊಡೋಕ್ಕಾಗೋದು, ಬೇರೆ ಏನೂ ಕೊಡೋಕ್ಕಾಗಲ್ಲ. ಸಿಂಪಲ್ ಅಲ್ಲ ಫ್ರೆಂಡ್ಸ್. ಸೊ ಇವಾಗ ಇಮೇಜ್ ನೋಡಿ ಮತ್ತೆ ಬಂತು. ನಾವು ಇದನ್ನು ನೀವು ಬಿಡ್ತು ಈಗ ಎಷ್ಟು ಬೇಕಾದ್ರೂ ಮಾಡ್ಕೊಬೋದು. ಸೊ ಇದನ್ನು ನಾನು 700 ಮಾಡ್ತೀನಿ. 700 ಚೇಂಜ್ ಆಯಿತು. ಸೊ ಇದು ರಿಲೇಟಿವ್ ಪಾತ್. ಇವಾಗ ಆಬ್ಸಲ್ಯೂಟ್ ಪಾತ್ಗೆ ಒಂದು ಲಿಂಕ್ ತೊಗೊಂಡಿದ್ದೀನಿ ಆಲ್ರೆಡಿ. ಸೊ ನಾನೇನು ಮಾಡ್ತೀನಿ, ಈ ಲಿಂಕ್ನ ಡೈರೆಕ್ಟಾಗಿ ತೊಗೋತೀನಿ. ಇದು ಆನ್ಲೈನ್ ಲಿಂಕು. ಸೊ ಇದರಲ್ಲಿ ನಾನು ಡೈರೆಕ್ಟಾಗಿ ಈ ಲಿಂಕ್ನ ಪೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ನೋಡಿ ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಇದನ್ನು ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಈ ಲಿಂಕ್ ಕೂಡ ಬಂತು. ಈ ಲಿಂಕ್ ಬಂದ್ಬಿಟ್ಟು ಆಬ್ಸಲ್ಯೂಟ್ ಪಾತ್ ಅಂದರೆ ಆನ್ಲೈನ್ ಲಿಂಕ್ HTTPS ಇದೆ. ಸೊ ಇಷ್ಟೇ ಡಿಫ್ರೆನ್ಸು. ಸೊ ಇದು ಬೇಡವಾ ರಿಲೇಟಿವ್ ಪಾತ್ ಹಾಕಿ, ರಿಲೇಟಿವ್ ಪಾತ್ ಇಮೇಜ್ ಬಂತು. ಸಿಂಪಲ್ ಫ್ರೆಂಡ್ಸ್. ಇಮೇಜ್ ಟ್ಯಾಗು ತುಂಬಾ ಇಂಪಾರ್ಟೆಂಟು. ಸೊ ಮೇನ್ ಇಂಪಾರ್ಟೆಂಟು ನಾವು ಸೋರ್ಸ್ ಆಟ್ರಿಬ್ಯೂಟು, ALT ಆಟ್ರಿಬ್ಯೂಟು, ವಿಡ್ತು, ಹೈಟು, ಇಷ್ಟು ನೆನ್ಪಿಟ್ಕೊಬೇಕು ಇಮೇಜ್ ಟ್ಯಾಗಲ್ಲಿ. ಸೊ ಇಮೇಜ್ ಟ್ಯಾಗ್ನ ನಾವು ಲಾಸ್ಟಲ್ಲಿ ಕೂಡ ಹಿಂಗೆ ಕ್ಲೋಸ್ ಮಾಡ್ಕೊಬೋದು. ಸೊ ಇದು ಡಿಫಾಲ್ಟ್ ಸ್ಟ್ಯಾಂಡರ್ಡು. ಸೊ ಇಮೇಜ್ ಟ್ಯಾಗ್ ಬಗ್ಗೆ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.